ಯಾಕೆ ಕೊಡ್ಬೇಕು ಎನ್ಐಗೆ ಅಂತ ನೀವು ಹೇಳ್ರಿ. ಈಗ ಎನ್ಐಗೆ ಕೊಡ್ಬೇಕು ಅಂತ ಹೇಳಿ ನೀವು. ನಾವು ಆಗ ಏನ್ ಕಡಲೆಪುರಿ ತಿನ್ನೋ ಅಂಗಡಿ ತಿಂದ್ರ ಎನ್ಐ ಹಿಂದೂ ಕಾರ್ಯಕರ್ತ ಬಜರಂಗ ದಳ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ ನೀವೇ ತಾನೇ ಕ್ರಿಯೇಟ್ ಮಾಡೋದು. ನಾವು ಒಂದೇ ನೀವು ಅದನ್ನ ಪಾಲಿಸ್ತಿಲ್ವಲ್ಲ. ನಮಸ್ಕಾರ. ಫೆಡರಲ್ ಕರ್ನಾಟಕದ ವಿಶೇಷ ಸಂದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಮಂಗಳೂರಲ್ಲಿ ನಡೆದಂತಹ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ, ಇದು ರಾಜಕೀಯ ತಿರುವಿನ ಜೊತೆಗೆ ಹಿಂದೂ ಮುಸ್ಲಿಂ ರೀತಿಯಲ್ಲಿ ಕೂಡ ಚರ್ಚೆ ವಿಚಾರ ಆಗಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಈ ರೀತಿ ರಾಜಕೀಯಗೊಳ್ತಾ ಇರುವಂತದ್ದು, ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂತದ್ದು. ಇದಕ್ಕೆ ಪೂರಕವಾಗಿ ವಿಶೇಷ ವಿಮಾನದಲ್ಲಿ ವಿಜಯೇಂದ್ರ ಮತ್ತು ಅಶೋಕ್ ಅವರು ಮಂಗಳೂರಿಗೆ ತೆರಳಿ ಅಲ್ಲಿ ಸುಹಾಸ್ ಶೆಟ್ಟಿ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಕಾಂಗ್ರೆಸ್ ಈ ಸಂಬಂಧಪಟ್ಟ ಆರೋಪ ಪ್ರತ್ಯಾರೋಪ ಕೂಡ ಶುರುವಾಗಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ನಮ್ ಜೊತೆ ಕೆಪಿಸಿಸಿ ಉಪಾಧ್ಯಕ್ಷರಾದಂತ ಹುಸೇನ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದ್ ಕಡೆ ಮಂಗಳೂರಿನ ಭಾಗದ ಬಿಜೆಪಿ ವಕ್ತಾರರಂತ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮತ್ತೊಂದ್ ಕಡೆ ಹಿರಿಯ ಪತ್ರಕರ್ತರಾದಂತ ಶರತ್ ನಮ್ ಜೊತೆ ಇದ್ದಾರೆ. ಯಾಕಂದ್ರೆ ಸ್ಥಳೀಯವಾಗಿ ಆಕ್ಚುಲಿ ಚರ್ಚೆ ಆಗ್ಬೇಕಾಗಿರೋದು ಏನು, ಯಾಕೆ ಈ ರೀತಿ ಚರ್ಚೆಗಳಾಗ್ತಾ ಇದೆ, ಈ ಬಗ್ಗೆ ಸಾಕಷ್ಟು ಕೂಡ ಮಾಹಿತಿ ಕೊಡ್ತಾರೆ ಹಿರಿಯ ಪತ್ರಕರ್ತರಾದಂತ ಶರತ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜಯ್ ಪ್ರಭು ಅವ್ರ ಹತ್ರ ಹೋಗ್ತೀನಿ. ಸಂಜಯ್ ಪ್ರಭು ಅವರು, ಯಾಕೆ ಈ ರೀತಿ ಘಟನೆ ಆದಾಗ ಹಿಂದೂ ಮುಸ್ಲಿಂ ಅನ್ನುವಂತ ಏನು ಚರ್ಚೆ ಶುರುವಾಗುತ್ತೆ, ಮತ್ತೊಂದ್ ಕಡೆ ಬಿಜೆಪಿ ಅವರು ಇದು ಹಿಂದೂ ವಿರೋಧಿ ನೀತಿ ಅಂತ ಹೇಳ್ತಾರೆ, ಯಾಕೆ ಈ ರೀತಿ ಗಲಾಟೆ, ಈ ರೀತಿ ಒಂದು ಚರ್ಚೆ ಶುರುವಾಗಿರುವಂತದ್ದು? ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಗೆ ಗೊತ್ತಿರಬಹುದು. ಯಾವಾಗ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಯಾವಾಗ ಅಧಿಕಾರಕ್ಕೆ ಬರ್ತದೆ ಆಗ ಇಂಥದ್ದೆಲ್ಲ ನಡೆಯುವುದು ಕಾಮನ್. ನೀವು ನೋಡಿರಬಹುದು, ಲಾಸ್ಟ್ ಕರಾವಳಿ ಜಿಲ್ಲೆಗಳಲ್ಲಿ ಎಲ್ಲಿಯೂ ಕೂಡ ನಮ್ಮದು ಇಂಥ ಘಟನೆಗಳು ನಡೀತಿರ್ಲಿಲ್ಲ. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ಅವರೊಂದು ಕುಮ್ಮು ಕೊಡ್ತಾರೆ. 3 ದಿನದ ಮೊದಲು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಅವರು, ರಮನಾಥ್ ರೈ ಅವರು ಎಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿಕೊಂಡು ಇದಕ್ಕೆಲ್ಲ ಪ್ರಚೋದನೆಯನ್ನು ಕೊಟ್ಟಿದ್ರು. ನಾವು ಹಾಗೆ, ನಾವು ಹೀಗೆ, ಅಂದ್ರೆ ಯಾವಾಗ ನಮ್ಮ ಇಲ್ಲಿ ಅತಿ ಸೂಕ್ಷ್ಮ ಪ್ರದೇಶ ಆಗಿರುವುದರಿಂದ ಅವರಿಗೆ ಪೊಲೀಸರಿಂದ ಏನೂ ಹೆದರಿಕೆ ಇಲ್ಲದಾಗೆ ಆಗಿದೆ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಇರುವಾಗ ನಮ್ಮ ಪೊಲೀಸರದ್ದವರಿಗೆ ಹೆದರಿಕೆ ಇತ್ತು. ಈಗ ಏನ್ ಹೆದರಿಕೆ ಇಲ್ಲ. ಯಾಕಂತ ಕೇಳಿದ್ರೆ ಎಷ್ಟು ಹಿಂದೂಗಳು ಅಮಾಯಕರನ್ನು ನೀವು ಮೊನ್ನೆ ನೋಡ್ಬೋದು. ಗ್ರೌಂಡ್ ನಲ್ಲಿ ಮೊನ್ನೆ ಕ್ರಿಕೆಟ್ ಆಡ್ಲಿಕ್ಕೆ ಏನೂ ಗೊತ್ತಿಲ್ಲದಿದ್ದವರು ಖಾಲಿ ಕ್ರಿಕೆಟ್ ಆಡಿ ಬಂದವರ ಮೇಲೆ ಎಲ್ಲರ ಮೇಲೆ ಕೇಸ್ ಹಾಕಿದ್ದಾರೆ. ಈಗ ಒಬ್ರಿಬ್ರು ಯಾರಂತ ನೋಡುದಿಲ್ಲ, ಎಲ್ಲರ ಮೇಲೆ ಕೇಸ್. ಸುಹಾಸ್ ಶೆಟ್ಟಿ ಅವರು ಮತ್ತೊಂದು ಕೊಲೆ ಪ್ರಕರಣದ ಆರೋಪಿ ಅನ್ನುವಂಥದ್ದು ಕೂಡ, ಫಾಸಿಲ್ ಕೊಲೆ ಪ್ರಕರಣದ ಪ್ರಮುಖ A1 ಆರೋಪಿ ಅನ್ನೋದು ಕೂಡ ಇರುವಂತದ್ದು. ಇದನ್ನೇ ಕೂಡ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದು ಹಿಂದೂ ವಿರೋಧಿ, ಹಿಂದೂ ಮುಸ್ಲಿಂ ಅಂತ ಹೇಗೆ ಆಗುತ್ತೆ ಅನ್ನೋದು ಚರ್ಚೆ ಶುರು ಆಗುತ್ತಲ್ವಾ? ಸ್ವಾಮಿ ನೋಡಿ, ಯಾವುದಕ್ಕೂ ಕೋರ್ಟ್ ಕಚೇರಿಗಳು ಮತ್ತೆ ಕೇಸ್ ಏನಂತ ಗೊತ್ತುಂಟು. ಇಲ್ಲಿ ನಡೆಯುತ್ತಿರುವುದು ಏನಂತ ಕೇಳಿದ್ರೆ, ಸುಹಾಸ್ ಶೆಟ್ಟಿ ಹತ್ರ ಎಲ್ಲ ಪೊಲೀಸರಿಗೆ ಸಹ ಇದು ವಿಷಯ ಗೊತ್ತಿತ್ತು. ಏನಂತ ಕೇಳಿದ್ರೆ, ಅವರಿಗೆ ಪರ್ಸನಲ್ ಆಗಿ ಏನಾದ್ರೂ ಅಟ್ಯಾಕ್ ಆದ್ರೆ ಅವರನ್ನು ರಕ್ಷಿಸ್ಲಿಕ್ಕೆ ಏನಾದ್ರೂ ಅಂದ್ರೆ ಅವರದ್ದು ಯಾವಾಗ್ಲೂ ಅವರ ಕಾರನ್ನು ಚೆಕ್ ಮಾಡ್ತಿದ್ರು, ಅಲ್ಲಿ ಏನೂ ಇಲ್ಲದಾಗೆ ಮಾಡ್ತಿದ್ರು. ಮತ್ತೆ ಅವರಿಗೆ ಪೊಲೀಸರಿಗೆ ಗೊತ್ತಿದ್ರೆ ಅವನ ಮೇಲೆ ಇಂಥದ್ದು ನಡೀತದೆ ಅಂತ ಅವನಿಗೆ ಸೂಚನೆ ಕೊಟ್ರೆ ಅವನನ್ನು ರಕ್ಷಣೆ ಯಾಕೆ ಮಾಡ್ಲಿಲ್ಲ, ಅವನ ಬಗ್ಗೆ ಯಾಕೆ ಇವರು ನೋಡ್ಲಿಲ್ಲ ಅಂತ ಹೇಳುದು. ಮರ್ಡರ್ ಮಾಡಿದ ನೋಡಿರ್ಬಹುದು CCTVಯಲ್ಲಿ ಬಂದ ನಿಮಿತ್ತ ಅದನ್ನು ಯಾವ ರೀತಿ ಅವನನ್ನು ಕೊಚ್ಚಿ, ಯಾಕಂತ ಕೇಳಿದ್ರೆ ಖಾಲಿ ಹಿಂದೂಗಳು ಯಾವುದೇ ಜಾತಿ ಧರ್ಮ ನೋಡುದಿಲ್ಲ. ಇದು ಕಾಂಗ್ರೆಸ್ನವರಿಗೆ ಇವತ್ತು ಅರ್ಥ ಆಗುದಿಲ್ಲ. ಅವರು ತೆಗೆಯುವಾಗ ನೀನು ಬಿಜೆಪಿಯ, ನೀನು ಕಾಂಗ್ರೆಸ್, ನೀನು ಕಮ್ಯುನಿಸ್ಟ್ ಅಂತ ಅವ್ರು ನೋಡುದೇ ಇಲ್ಲ. ಅವರಿಗೆ ಹಿಂದೂ ಆದ್ರೆ ಆಯ್ತು. ನೀವು ಮೊನ್ನೆ ಕಾಶ್ಮೀರದಲ್ಲಿ ನೋಡಿದ್ರಿ ಅಲ್ಲ, ಅವರಿಗೆ ಹಿಂದೂ ಆದ ಕೂಡಲೇ ಹಿಂದೂವನ್ನು ಹೇಗೆ ಸದಿಬಡಿಯುವುದು ಅಂತ ಹೇಳಿ ಈಗ ಕಾಶ್ಮೀರದಾಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಹ ಈ ಪರಿಸ್ಥಿತಿ ಬಂದಿದೆ. ಇದು ಕಾಂಗ್ರೆಸ್ನವರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಮೊನ್ನೆ ಇವರದ್ದು ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗಲೇ ಹರೀಶ್ ಅವರು ಮತ್ತೆ ರಮನಾಥ್ ರೈಗಳು ಮಾತಾಡುವಾಗ ಗೊತ್ತಾಗ್ತದೆ. ಪುಣ್ಯಕ್ಕೆ ಏನಂತ ಕೇಳಿದ್ರೆ, ಇಲ್ಲಿ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಲಿಕ್ಕೆ ಇಷ್ಟು ಜೋರ್ನಲ್ಲಿ ಇದ್ದೇವೆ ಅಂತ ಹೇಳಿ ಮಾತ್ರ ನಾವು ಬದುಕಿಕೊಂಡಿದ್ದೇವೆ ಬಿಟ್ರೆ, ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ಅದು ಸಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ಇಲ್ಲಿಯ ಇವರಿಗೆ ಎಷ್ಟು ಖುಷಿ ಅಂತ ಕೇಳಿದ್ರೆ, ಯಾರು ಮುಸ್ಲಿಂ ಸಮೇತ ಅವ್ರು ಕೇಸು ಹಾಕುದಿಲ್ಲ, ಅವ್ರ ಮೇಲೆ ಆಕ್ಷನ್ ಸಮೇತ ತಗೊಳ್ಳುದಿಲ್ಲ. ಇದಕ್ಕೆ ಹುಸೇನ್ ಉತ್ತರ ಕೊಡ್ತಾರೆ. ಏನ್ ಹುಸೇನ್ ಅವ್ರೆ, ಇದೇನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನಂತರ ಈ ರೀತಿ ಕರಾವಳಿ ಭಾಗದಲ್ಲಿ ಕೊಲೆಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಆರೋಪ? ಸರ್, ಈ ಹಿಂದೆ ಸರ್ಕಾರ ಯಾರ್ದಿತ್ತು ಸರ್? ನೆಟ್ಟಾರು ಕೊಲೆ ಆಯ್ತಲ್ಲ, ನಮ್ ಸರ್ಕಾರ ಆಯ್ತಾ? ಕಾಂಗ್ರೆಸ್ ಸರ್ಕಾರ ಆಯ್ತಾ? ಅವ್ರ ಸರ್ಕಾರ ಇದ್ದಾಗಲೇ ನೆಟ್ಟಾರು ಕೊಲೆ ಆಗಿದ್ದಲ್ಲ, ಫಾಜಿಲ್ ಕೊಲೆ ಆಗಿದ್ದ ಅವ್ರ ಸರ್ಕಾರದಲ್ಲಿ ಇದ್ದಾಗಲ್ ತಾನೆ.
ಎನ್ಐ ತನಿಖೆ ಕೂಡ ಹತ್ಯೆ ಹೋಯ್ತದು, ಮಾಡಿದಾರೆ ಯಾರು? ಆ ಎನ್ಐ ತನಿಖೆ ನೆಟ್ಟ ಕೂಡ ಹೋಯ್ತದು, ಅದೇ ನೆಟ್ಟ ಸರ್. ಎನ್ಐ ತನಿಖೆ ಕೂಡ ಹಲೋ. ಹೋಯ್ತದು. ಹೇಳಿ ಹೇಳಿ ಎನ್ ಹೇಳಿ. ಐತೆ ತನಿಖೆಗೆ ಆಯ್ತು, ಏನಾಯ್ತು ಅಲ್ಲಿಗೆ ಕ್ಲೋಸ್ ಆಯ್ತಾ? ನಮ್ ಸರ್ಕಾರ ಇತ್ತಾ? ಸಿದ್ದರಾಮಯ್ಯ ಸರ್ಕಾರ ಇತ್ತಾ? ಸಿದ್ದರಾಮಯ್ಯ ಸರ್ಕಾರ ಇದ್ದಿಲ್ಲ ತಾನೆ. ಆ ಬೊಮ್ಮಾಯಿ ಸರ್ಕಾರ ಇದ್ದಿದ್ದು. ಆ ನೆಟ್ಟಾರು ಕೊಲೆ ಆದಾಗ ಇದೇ ಸುನೀಲ್ ಮತ್ತೆ ಇನ್ನೊಂದು ಕೆಲವು ಸಚಿವರೆಲ್ಲ ಹೋದ್ರಲ್ಲ ಮೃತದೇಹ ನೋಡ್ಲಿಕ್ಕೆ. ಅಲ್ಲಿನ ಜನ ಏನ್ ಮಾಡಿದ್ರು? ಅವರ ಕಾರ್ನೇ ಪಲ್ಟಿ ಮಾಡಕ್ ನೋಡಿದ್ರಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಏನಾದ್ರು ಮಾಡಿದ್ರ ಅದನ್ನ? ಅವ್ರ ಪಕ್ಷದ ಕಾರ್ಯಕರ್ತರೇ ಅವ್ರನ್ನ ನಂಬಿಲ್ಲ ಅವತ್ತು. ಆ ಕಾರ್ನೇ ಪಲ್ಟಿ ಮಾಡಕ್ ಹೋದ್ರು, ಅವ್ರನ್ನ ಹೊಡೆಯಕ್ಕೆ ಹೋಗಿದ್ರು ಸುನೀಲ್ನ ಮತ್ತೆ ಇನ್ನಿತ ಅಲ್ಲಿರ್ತಕ್ಕಂಥ ಲೋಕಲ್ ಶಾಸಕರಿಗೆ. ಇದು ಕಾಂಗ್ರೆಸ್ ಸರ್ಕಾರ ಇತ್ತಾ? ಬಿಜೆಪಿ ಸರ್ಕಾರ ತಾನೇ ಇದ್ದಿದ್ದು. ಅಲ್ಲ, ಬಿಜೆಪಿ ಪ್ರತಿಯೊಂದಕ್ಕೂ ಉತ್ತರ ಇವರು ಕೊಡ್ಬೇಕು. ಹುಸೇನ್ ಒಂದ್ ನಿಮಿಷ, ಪ್ರತಿಯೊಂದಕ್ಕೂ ಇವರು ಹುಸೇನ್ ಒಂದ್ ನಿಮಿಷ, ಬಿಜೆಪಿ ಪ್ರತಿಯೊಂದಕ್ಕೂ ಉತ್ತರ ಇವರು ಹಿಂದೂ ಕೊಡ್ಬೇಕು. ಈಗ ಮುಸ್ಲಿಂ ಅಂತ ತರ್ತಾರಲ್ಲ. ಬಿಜೆಪಿ ಪ್ರತಿಯೊ ಉತ್ತರ ಕೊಡ್ಬೇಕು. ಬಿಜೆಪಿ ಕಾಲದಲ್ಲೂ ಕೂಡ ಹಿಂದೂ ಕಾರ್ಯಕರ್ತರ ಹತ್ಯೆಯಾಗಿದೆಯಲ್ಲ, ಆಗ ಯಾರು ಹೊಣೆ ಹೊರಬೇಕಾಗುತ್ತೆ ಹಾಗಾದ್ರೆ? ನೋಡಿ, ಅದಕ್ಕೆ ಉತ್ತರ ನಾವೇ ಕೊಡ್ತೇವೆ. ಏನಂತ ಕೇಳಿದ್ರೆ, ಅಲ್ಲಿ ಕೊಲೆಯಾಗಿ ನಾವು ಇಮಿಡಿಯೇಟ್ಲಿ ಅದನ್ನು ಎನ್ಐಗೆ ನಾವು ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿದೆವು. ಯಾರು ಕೊಲೆ ಮಾಡಿದಾರೆ ಅಂದ್ರೆ, ಕೊಲೆ ಮಾಡುವುದು ಯಾರಂತ ಯಾವ ರೀತಿ ಪ್ಲಾನ್ ಮಾಡಿ ಮಾಡ್ತಾರೆ ಇವರಿಗೆ ಗೊತ್ತಿರಬಹುದು. ಇವತ್ತಿನ ಕಾಲದಲ್ಲಿ ಈ PFI ಸಂಘಟನೆಗಳಲ್ಲಿ ಇದ್ದ ಕೇಸ್ಗಳನ್ನೆಲ್ಲ ವಾಪಸ್ ಸಿದ್ದರಾಮಯ್ಯನ ಸರ್ಕಾರ ಬಂದ ಕೂಡಲೇ ತಕೊಂಡ ಕೂಡಲೇ ಅವರಿಗೊಂದು ಚಾನ್ಸ್ ಬಂದದ್ದು. ಇಲ್ಲ ಇದ್ರೆ ನಮ್ಮ ಕಾಲದಲ್ಲಿ ಎಲ್ಲರೂ ಅವ್ರ ಒಳಗಿದ್ರು. ಆ ರೀತಿ ಇವರು ಒಂದು ಕೊಲೆ ಮಾಡಿದ್ರು. ಇಮಿಡಿಯೇಟ್ ನಮ್ಮ ಬೊಮ್ಮಾಯಿ ಸರ್ಕಾರ ಅದನ್ನು NIಗೆ ಬರೆಯಿತು, NI ಅದನ್ನು ಇದು ಮಾಡಿತು. ಇವತ್ತಿಗೆ ನಾವು ಇದನ್ನು NIಗೆ ಕೊಡಬೇಕು ಅಂತ ಹೇಳುವಾಗ ಅಲ್ಲಿ ಏನಾಯ್ತು? ನಮ್ಮ MP ತನಿಖೆ ಪಾಟೀಲ್ ಆಯ್ತಾ? ಅದು ಹೇಳ್ತಾರೆ, ಪರಮೇಶ್ವರ್ ಹೇಳ್ತಾರೆ, ಯಾಕೆ ಕೊಡಬೇಕು NIಗೆ ಅಂತ. ನೀವು ಹೇಳ್ರಿ, ಈಗ NIಗೆ ಕೊಡಬೇಕು ಅಂತ ಹೇಳಿ ನೀವು. ನಾವು ಆಗ NIಗೆ ಎಣ್ಣೆ ಕೊಟ್ಟಿದ್ದೇವೆ. ಈಗ ಏನ್ ಕಡ್ಲೆಪುರಿ ತಿನ್ನೋ ಅಂಗಡಿ ಕಂಡ್ರ ಎಣ್ಣೆ? ಎಲ್ಲ ನಿಮ್ಮ ರೋಡಿ ಶೀಟರ್ಗಳು ಸತ್ರೆ NIA ಬರ್ಬೇಕಾ ತನಿಖೆ ಮಾಡ್ಲಿಕ್ಕೆ? ಅದನ್ನ ಕಡ್ಲೆಪುರಿ ಅಂಗಡಿನ? ಅದು ರಾಷ್ಟ್ರೀಯ ತನಿಖಾ ದಳ. ಅದಕ್ಕೊಂದು ಸ್ಥಳ, ಅದಕ್ಕೊಂದು ಘನತೆ ಇದೆ, ಸ್ಥಳೀಯ ಪೊಲೀಸರು ತನಿಖೆ ಅದಕ್ಕೊಂದು ಘನತೆ ಇದೆ ಆ ತನಿಖಾ ಸಂಸ್ಥೆಗೆ. ಎಲ್ಲವಕ್ಕೂ ಇವರು ಯಾರು ಸತ್ರೆ ತನಿಖೆ ಕೊಡಿ, ತನಿಖೆ ಕೊಡಿ. ಏನೇ ಹೌದು, ತನಿಖೆ ಕೊಟ್ರಲ್ಲ, ಪರೀಶ್ ಮೇಸ್ತದು ಏನಾಯ್ತು? ಕಾರವಾರದ ಕುಮಟದಲ್ಲಿ ಪರೇಶ್ ಮೇಸ್ತನ ಕೊಲೆ ಮಾಡಿದ್ರಲ್ಲ ಇವರೆಲ್ಲ ಸೇರ್ಕೊಂಡು, ಅದೇನಾಯ್ತು? ಕಾಂಗ್ರೆಸ್ನವ್ರ ಮೇಲೆ ಬಂತ ಎಲ್ಲ. ಸುಮ್ನೆ ಅದನ್ನ ಕ್ರಿಯೇಟ್ ಮಾಡಿದ್ರಲ್ಲ, ಬೆಂಕಿ ಹಚ್ಚಿದ್ರು. IG ಕಾರ್ನ ಬೆಂಕಿ ಹಚ್ಚಿದ್ರು ಇವರೆಲ್ಲ ಸೇರ್ಕೊಂಡು. ಕೊನೆಗೆ ಏನಾಯ್ತು? KGಹಳ್ಳಿ ಎಲ್ಲ ಆಯ್ತು ರೀ, ನಿಮ್ಗೆ ಸಹ ಗೊತ್ತಿರ್ಬೋದು ಏನೆಲ್ಲ ಮಾಡಿದ್ರಿ ಅಂತ ಬೆಂಗಳೂರಿನಲ್ಲಿ. ಅದು ನಮ್ಗೆ ಹೇಳುದು ಬೇಡ ನೀವು. ಅಲ್ಲಿ ಆದದ್ದು ಯಾರು? ನಿಮ್ಮ ಸರ್ಕಾರವಿದ್ದ ನಿಮ್ಮ MLA ಮನೆಗೆ ಮಾಡಿದ್ದಲ್ಲ ಇವರೇ. ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ CBI ಕೂಡ ಇದರಲ್ಲಿ ಪರೀಶ್ ಮೇಸ್ತಾನ ಕೊಲೆ ಆಗಿಲ್ಲ, ಆತ್ಮಹತ್ಯೆ ಆಗಿದ್ದು ಅಂತ ಹೇಳಿ ರಿಪೋರ್ಟ್ ಕೊಟ್ರೆ ಅದೇ CBI ಮೇಲೆ ನೀವು ಗೂಬೆ ಕುರಿಸಿರಲ್ಲ. ಫಾಜಿಲ್ ಕೊಲೆ ಮಾಡಿದವ್ರು ಯಾರು? ಒಂದ್ ನಿಮಿಷ, ಬಿಜೆಪಿ ಹೋಗ್ತಾರೆ. ಒಂದೇ ನಿಮಿಷ, ಶರತ್ ಅವರು ಸರ್ ಮಾತಾಡ್ತಾರೆ. ಸರ್, ಈಗ ಕರಾವಳಿ ಬಗ್ಗೆ ಆಗ್ಲೇ ನಾನು ಸ್ಪೀಕರ್ ಯುಟಿಕಾದವ್ರ ಜೊತೆ ಮಾತಾಡೋಣ ಬರ್ತಾ ಇದ್ದ. ಅವ್ರೊಂದು ಮಾತನ್ನ ಹೇಳಿದ್ರು, ಕರಾವಳಿ ಭಾಗದಲ್ಲಿ ಎಜುಕೇಶನ್ ಕಡೆ ಫೇಮಸ್ ಆಗಿರುವಂತದ್ದು, ಟೂರಿಸಂ ಫೇಮಸ್ ಆಗಿರುವಂತದ್ದು, ಬಿಸಿನೆಸ್ ಗೆ ಫೇಮಸ್ ಆಗಿರುವಂತದ್ದು, ಒಂದ್ ಕಡೆ ಪೋರ್ಟ್ ಇರುವಂತದ್ದು, ಇವೆಲ್ಲ ಇರುವಂತ ಆ ಭಾಗದಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆಗದೆ ಕೇವಲ ಏನು ಹಿಂದೂ ಮುಸ್ಲಿಂ ಗಲಾಟೆ, ಕಾರ್ಯಕರ್ತರು ಕೊಲೆ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರೋದು ಮನ್ಸಿಗೆ ನೋವಾಗುತ್ತೆ ಅಂದ್ರು. ಸರ್, ಸ್ಥಳೀಯವಾಗಿ ನಿಜವಾಗ್ಲೂ ಏನಾಗ್ತಾ ಇದೆ, ಯಾಕೆ ಈ ರೀತಿ ಚರ್ಚೆ ಆಗ್ತಾ ಇದೆ ಸರ್? ಶರತ್ ನೀವ್ ಹೇಳೋದಾದ್ರೆ. ಸರ್, ಈಗ ನಾವಿಲ್ಲಿ ನ್ಯಾಯ ಮಾಡ್ತಾ ಕುತ್ಕೊಳ್ಳೋದು ಅಲ್ಲ. ಇಲ್ಲಿ ನ್ಯಾಯ ಮಾಡ್ತಾ ಕುತ್ಕೊಳ್ಳುವಂತ ಹೊತ್ತು ಕೂಡ ಅಲ್ಲ. ಅತ್ಯಂತ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಲ್ಲಿ ನಮ್ಗಿಬ್ಬರಿಗೂ ಎರಡು ಬಣದವರಿಗೆ ನಾನು ಹೇಳ್ತಾ ಇರೋದು, ಒಬ್ಬರು ಸತ್ತ ಅಂತ ಹೇಳಿದ ತಕ್ಷಣ ಆತ ಹಿಂದೂ ಅಥವಾ ಮುಸ್ಲಿಂ ಅಂತ ಯೋಚನೆ ಮಾಡ್ತೀವಿ, ನಿಮ್ ಪಕ್ಷದವನು ಅಂತ ವಾದ ಮಾಡ್ತೀವಿ. ಒಬ್ಬ ಮನುಷ್ಯ ಸತ್ತ ಅಂತ ನಮ್ಗೆ ಯೋಚನೆ ಬರೋದಿಲ್ಲ, ಆ ಸಂವೇದನೆ ಉಂಟಾಗೋದಿಲ್ಲ ಅನ್ನುವಂಥದ್ದು ಎರಡೂ ಕಡೆಗಳಲ್ಲಿ. ಇಲ್ಲಿರುವಂತ ವಕ್ತಾರರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಎರಡೂ ಕಡೆಯ ಮುಖಂಡರಲ್ಲಿ ಒಂದು ಸಣ್ಣ ಸೆನ್ಸ್ ಬರ್ತಾ ಇಲ್ಲ ಅನ್ನೋದು ದೊಡ್ಡ ವಿಷಾದ ನನಗಿದೆ. ಎರಡನೇದು, ಸುಮಾರು 4 ದಶಕಗಳಲ್ಲಿ ಇವತ್ತೊಂದು ಸರ್ವೆ ನೋಡ್ತಾ ಇದ್ದೆ ನಾನು, 47 ಕೊಲೆಗಳಾಗಿದ್ದಾವೆ ಸರ್. 47 ಕೊಲೆಗಳು ಕೇವಲ ಧರ್ಮ, ಜಾತಿ ಅಥವಾ ಕೋಮು ಸಂಬಂಧಪಟ್ಟಂತ ಘಟನೆಗೆ ರಿಲೇಟೆಡ್ ಆಗಿರುವಂತದ್ದು. ಆ 47 ಸಾವುಗಳಲ್ಲಿ ಒಂದು 10-15 ಜನ ಒಂದಿಷ್ಟು ಬೇರೆ ಬೇರೆ ಕಾರಣಕ್ಕೆ ಹೆಸರು ಮಾಡಿದವರು, ರಾಜಕೀಯವಾಗಿರ್ಬೋದು, ಗಲಾಟೆಗಳಲ್ಲಿ ಇರ್ಬೋದು, ಬೇರೆ ಬೇರೆ ಕಾರಣ, ಪೊಲೀಸ್ ರೆಕಾರ್ಡ್ಗಳಲ್ಲಿ ಇರ್ಬೋದು. ಉಳಿದ ಅನೇಕ ಜನ ಸರ್ ಎಲ್ಲ ಅಮಾಯಕರು ಸರ್,
ಎಲ್ಲ ಒಂದು ಮಧ್ಯಮ ಕೆಳ ಮಧ್ಯಮ ವರ್ಗ, ಆಮೇಲೆ ಆರ್ಥಿಕವಾಗಿ ತುಂಬಾ ಕೆಳಸ್ತರದಲ್ಲಿರುವಂತಹ ಕುಟುಂಬದ ಜನರೇ, ಅದು ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು, ಇವರೇ ತೀರ್ಕೊಂಡಿದ್ರು. ನಮ್ಮ ಚಿಂತನೆ ಇವತ್ತು ಸುಶಿಕ್ಷಿತರ ಜಿಲ್ಲೆ, ಇವತ್ತಿನ ಫಲಿತಾಂಶ ಬಂತು SSLC, ದಕ್ಷಿಣ ಕನ್ನಡ ಮೊದಲ ಸ್ಥಾನ, ನಂಬರಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಜಿಲ್ಲೆ, ಇದೆಲ್ಲ ಸರಿ. ಆದ್ರೆ ನಮ್ಮ ವಾಸ್ತವ ಚಿಂತನೆಗಳಲ್ಲಿ ಯಾಕೆ ಈ ಪ್ರಬುದ್ಧತೆ ಬರಲಿಲ್ಲ? ನಾವು ಹೇಳ್ತೀವಿ ಅಲ್ಲಿ ಒಬ್ಬ ಮುಸ್ಲಿಂ ಸತ್ತ ಅಂತ ಹೇಳಿದ ತಕ್ಷಣ ಮುಸ್ಲಿಂ ಸತ್ತ ಅಂತ ಹೇಳ್ತೀವಿ. ಈ ಕಡೆ ನೋಡಿದ್ರೆ ಈ ಒಂದು ಸುಹಾಸ್ ಶೆಟ್ಟಿ ಸತ್ತ, ಸೋಸ್ ಶೆಟ್ಟಿ ಸತ್ತ. ನಾವು ಇವತ್ತು ಸೋಸ್ ಶೆಟ್ಟಿ ಅವರನ್ನು ನೋಡೋಣ, ಅವರ ತಾಯಿಯವರ ಮುಖ ನೋಡೋಣ, ಅಥವಾ ಅಲ್ಲಿ ಅಶ್ರಫ್ ಅವರ ಕುಟುಂಬ ಆರ್ಥಿಕವಾಗಿ ತುಂಬಾ ತುಂಬಾ ತೀರಾ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಬೇರೆ ಬೇರೆ ಸಂಕಷ್ಟಗಳು ಅವರಿಗೆ ಸರಣಿಯಾಗಿ ಬರ್ತಾ ಇದೆ. ಒಬ್ಬ ಮನುಷ್ಯತ್ವ ಅಥವಾ ಮಾನವೀಯತೆಯ ನೆಲೆಯಲ್ಲಿ ನಾವು ಇದನ್ನ ಯೋಚನೆ ಮಾಡಬೇಕೇ ವಿನಃ ನಿಮ್ಮ ಪಕ್ಷದವರು ಇರುವಾಗ ಹೀಗಾಯ್ತು, ಆ ಪಕ್ಷದವರು ಇರುವಾಗ ಹೀಗಾಯ್ತು. ನಮ್ಮ ಒಂದು ಕೆಲಸ ಮಾಡೋಣ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇಡೀ ದೇಶದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಮಾಡ್ಬಿಡೋಣ. ಇಬ್ಬರಿಗೆ ಕೂಡ ಇಡೀ ದಿವಸ ಒಂದು ಸಣ್ಣ ಘಟನೆ ಆದ್ರೆ ಇಬ್ಬರಿಗೆ ಕೂಡ ಲಾಠಿ ಚಾರ್ಜ್ ಮಾಡ್ತಾ ಇಬ್ರು ಬೆಟ್ ತಿಂತ ಇರೋಣ. ಇದು ಮಾಡೋಣ ನಾವು. ಸಿದ್ದರಾಮಯ್ಯ ಅವರು ಹಾಗೆ ಮಾಡಿದ್ರು, ಯಡಿಯೂರಪ್ಪನವ್ರು ಹೀಗೆ ಮಾಡಿದ್ರು. ಚಿಂತನೆಗೆ ಇದು ಚರ್ಚೆಯ ಕಾಲ ಅಲ್ಲ. ನಾವು ಎಜುಕೇಶನ್ ಅಲ್ಲಿ ಹೇಗೆ ಮುಂದುವರೆದಿದ್ದೇವೋ ಬೌದ್ಧಿಕವಾಗಿ ನಮ್ಮ ಚಿಂತನೆಗಳು ಏರಬೇಕು ಅನ್ನುವಂಥದ್ದು. ಎರಡನೇದು, ಇದರಿಂದಾಗಿ ಏನಾಗ್ತಾ ಇದೆ ನೋಡಿ, ಈ ಘಟನೆಗಳ ಹಿಂದೆ ಇಲ್ಲಿ ನಮ್ಗೆ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಕಾಣ್ತಾ ಇರುವಂತದ್ದು ಕೇವಲ ಎರಡು ಬಣಗಳ ರಾಜಕೀಯ ಮುಖ, ಧರ್ಮ ಸಂರಕ್ಷಣೆಯ ಮುಖ, ಅಥವಾ ನನ್ನದು ನನ್ನಿಂದ ಅನ್ನುವಂಥ ಸಿದ್ಧಾಂತವನ್ನ ಬಲಪಡಿಸುವಂತಹ ಮುಖ. ಇದ್ರ ಹಿಂದೆ ಉದ್ಯಮಗಳ ಮಾಫಿಯಾ ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ರಿಯಲ್ ಎಸ್ಟೇಟ್ ಮಾಫಿಯಾ ಇದರ ಸ್ಪಾನ್ಸರ್ಶಿಪ್ ಮಾಡ್ತಾ ಇಲ್ಲ ಅಂತ ಯಾಕೆ ಅನಿಸ್ತಾ ಇಲ್ಲ ನಮಗೆ? ಟ್ರಾನ್ಸ್ಪೋರ್ಟ್ ಮಾಫಿಯಾ ಇದರ ಹಿಂದೆ ಇರ್ಲಿಕ್ಕಿಲ್ವಾ? ಮುಗಿಸ್ತೇನೆ ಸರ್. ಮಾಫಿಯಾಗಳು ಇದನ್ನ ಪ್ರಾಯೋಜಿಸ್ತಾ ಇದ್ದಾವೆ. ಇಲ್ಲಿ ಯಾರೊಬ್ಬ ಸತ್ತ, ಒಂದಿಷ್ಟು ಜನ ಜೈಲಿಗೆ ಹೋದ್ರೆ ಅವನು ಬಿಡಿಸ್ಲಿಕ್ಕೆ ಒಂದಿಷ್ಟು ಜನ, ಅವ್ನು ಜೈಲಿಂದ ಬರುವಾಗ ಸ್ವಾಗತಿಸ್ಲಿಕ್ಕೆ ಒಂದಿಷ್ಟು ಜನ. ನಮ್ಮ ಚಿಂತನೆಯನ್ನ ನಾವು ಬದಲಾಯಿಸಬೇಕು ಸರ್. 4.5 ದಶಕಗಳ ಈ 47 ಸಾವುಗಳ ಪಾಠ ಕಲಿತಾದ್ರೂ ಕೂಡ ನಮ್ಮ ಚಿಂತನೆ ನಾವು ಬದಲಾಯಿಸ. ನಾವು ಸಿದ್ದರಾಮಯ್ಯ, ಯಡಿಯೂರಪ್ಪ, ಇನ್ನೊಬ್ರು ಮತ್ತೊಬ್ರು ದೂರದ ಬೇಡ. ಮುಂದೆ ಏನಾಗ್ಬೇಕು? ಅಟ್ಲೀಸ್ಟ್ ಈಗ ನಮ್ಮ ಈ ದಳ್ಳೂರಿಯನ್ನ ಶಮನಗೊಳಿಸುವಂತ ಪ್ರಯತ್ನ ಏನ್ ಮಾಡ್ಬೇಕು? ದಯಮಾಡಿ ಇಬ್ಬರು ಮುಖಂಡರನ್ನ ನಾವು ಮನವಿ ಮಾಡೋದು, ಅದನ್ನ ಏನ್ ಮಾಡುವುದು ಪ್ಲೀಸ್. ಬಿಜೆಪಿ ಹೋಗ್ತಾರೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಒಂದು ಅಲ್ಲಿನ ಯುವಕರಿಗೆ ಸಂದೇಶ ಏನು ಹೋಗ್ಬೇಕು? ಈ ರೀತಿ ಒಂದು ಕೊಲೆ ಆದ ತಕ್ಷಣ ಬಿಜೆಪಿ ಮುಖಂಡರುಗಳು ಅಥವಾ ರಾಜಕೀಯ ಮುಖಂಡರು, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಮತ್ತೊಂದು ಪಕ್ಷ ಯಾವುದೇ ಇರ್ಲಿ, ಒಂದು ಮುಖಂಡರು ಹೋಗಿ ಅಲ್ಲಿ ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ರಾಜಕೀಯ ಭಾಷಣ ಮಾಡುವಂತದ್ದು ಏನು ಸಂದೇಶ ಹೋಗುತ್ತೆ? ಇದು ರಾಜಕೀಯ ಮಾಡುವಂತಹ ಪರಿಸ್ಥಿತಿ ಇದೆಯಾ? ಆಗ್ಲಿ ಶರತ್ ಅವರು ಒಂದು ಮಾತನಾಡಿದ್ರು, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚರ್ಚೆ ಆಗ್ಬೇಕಂತ ವಿಚಾರನೇ ಬೇರೆ ಇರುವಂತದ್ದು. ನೋಡಿ, ನನ್ನ ಹತ್ರ ಅಲ್ಲ ನೀವು ಕೇಳಿದ್ದು? ಹೌದೌದೌದು. ಹಲೋ ನೋಡಿ, ನಮ್ಮ ಸಂಘಟನೆಯಲ್ಲಿದ್ದ ಒಬ್ರು ಕಾರ್ಯಕರ್ತರು ಈ ರೀತಿ ಕೊಲೆಯಾದಾಗ ನಾವು ಅದನ್ನು ಜವಾಬ್ದಾರಿತವಾಗಿ ಅದನ್ನು ಪುನಃ ಅದು ದೊಡ್ಡದಾದಾಗ ಆಗದಾಗೆ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ನಾವು ಪುನಃ ಅದನ್ನು ದೊಡ್ಡದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವರಿಗೆ ಯಾವ ರೀತಿ ಮರ್ಡರ್ ಆಗಿದೆ ಅಂತ ನೀವು ನೋಡಿರ್ಬಹುದು. ಈ ಟಿವಿ ಚಿತ್ರಗಳಲ್ಲಿ ಅದನ್ನು ನೋಡಿದಾಗ ಜನರಿಗೆ ಏನಾಗ್ತದೆ, ನಮ್ಮ ಯುವಕರಲ್ಲಿ ಇದ್ದವರಿಗೆಲ್ಲ ಯಾವ ರೀತಿಯ ಒಂದು ಬಿಸಿ ಆಗ್ತದೆ ಅಂತ ಕೇಳಿದ್ರೆ, ಎಲ್ಲ ಯುವಕರು ಇವರ ರಕ್ತದಲ್ಲಿ ಇರುವವರು. ಆ ಟೈಮ್ನಲ್ಲಿ ನಾವು ಅವರಿಗೆ ಸಾಂತ್ವನ ಹೇಳಿ ಯಾವುದೇ ಗಲಾಟೆಗಳನ್ನು, ಇವತ್ತು ಅವರದ್ದು ಶವವನ್ನು ನಾವು ಎಲ್ಲಿ ಬಂಟ್ವಾಳದ ಹತ್ರ ಅವರ ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಾವಿರಾರು ಜನ ಸೇರಿ ಇವತ್ತು ಎಲ್ಲ ಇದು ಆಗುವಾಗ ಒಂದು ಚೂರು ಸಮೇತ ಗಲಾಟೆ ಆಗದಾಗೆ ನಾವು ನೋಡಿದ್ದೇವೆ. ನಾವು ಗಲಾಟೆ ಆಗ್ಬೇಕಂತ ನಾವು ಇದಲ್ಲ, ಆದ್ರೆ ಈ ರೀತಿ ಆದಾಗ ನಾವು ಇಮಿಡಿಯೇಟ್ ಅದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಶರತ್ ಅವರು ಹೇಳಿದ್ದು 100ಕ್ಕೆ 100 ಸರಿ. ಯಾಕಂತ ಕೇಳಿದ್ರೆ ಸುಮಾರು ಸಮಯದಿಂದ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥದ್ದು ನಡೀತಿರ್ಲಿಲ್ಲ, ಸುಮಾರು ಸಮಯ ಆಯ್ತು. ಇತ್ತೀಚೆಗೆ ಇದು ಶುರು ಆಯ್ತು. ಇತ್ತೀಚೆಗೆ ಯಾಕಂತ ಕೇಳಿದ್ರೆ ನಮ್ಮ ಪೊಲೀಸ್ನವರು ಸಮೇತ ಇದನ್ನು ದಟ್ಟನಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇದನ್ನು ನಿಯಂತ್ರಣ ಮಾಡದಿದ್ರೆ, ಯಾಕಂದ್ರೆ ತುಂಬಾ ಕಂಪ್ಲೇಂಟ್ಗಳು ಹೋಗ್ತಾ ಇತ್ತು. ನಾವು ನಿಮ್ಗೆ ಯಾಕೆ ಪೊಲೀಸ್ ಮೇಲೆ ಯಾಕೆ ಅನುಮಾನ ಬಂತು? ಯಾಕೆ ಅನುಮಾನ ಅನುಮಾನ ಬರುವುದೇನೆಂದ್ರೆ, ಇಲ್ಲಿ ಈಗ ಮಂಗಳೂರಿನಲ್ಲಿ ನಡೆಯುವುದು ಗಾಂಜಾ ವಹಿವಾಟು. ಈ ಗಾಂಜಾ ಎಲ್ಲಿಂದ ಬರ್ತದೆ, ಈ ಮಾದಕ ದ್ರವ್ಯಗಳನ್ನು ಯಾರ್ಯಾರು ತೆಗೆದುಕೊಳ್ತಾರೆ, ಯಾವ ರೀತಿ ಬರ್ತದೆ ಅಂತ ಹೇಳಿ ಎಲ್ಲ ಪೊಲೀಸ್ ಇಲಾಖೆಗಳಿಗೆ ಗೊತ್ತಿರ್ತದೆ. 100% ಗೊತ್ತಿರ್ತದೆ. ಯಾರೋ ಒಬ್ಬ ಸೇದಿದವನನ್ನು ಮಾತ್ರ ಒಳಗಾಗ್ತಾರೆ ಇವರು.
ಇವರು ಯಾರು ಆ ದಂಧೆಯಲ್ಲಿ, ಈ ದಂಧೆಯ ನಿಮಿತ್ತ ಇಂಥ ಮರ್ಡರ್ಗಳು ನಡೀತಾ ಉಂಟು ಹೊತ್ತು ಇದು ಇದೇ ಸೀದಾ ಪ್ರಶ್ನೆ ಆಗಿ ಶರತ್ ನಡೆಯುವುದಲ್ಲ. ಇದೇ ಪ್ರಶ್ನೆ ಶರತ್ ಸರ್ ಹೇಳಿದ್ದು. ಇದರಿಂದ ಒಂದಷ್ಟು ಮಾಫಿಯಾಗಳು ಅಂದ್ರೆ ಇದರಿಂದ ಅಂತಲ್ಲ, ಈ ಬೇರೆ ಬೇರೆ ಮಾಫಿಯಾಗಳು ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕು ಅಥವಾ ಆ ರೀತಿ ಇರುವಂತದ್ದು. ಈ ರೀತಿ ಕೊಲೆ ಆದ ತಕ್ಷಣ ನೀವು ಹಿಂದೂ ಮುಸ್ಲಿಂ ಅಂತ ಏನೋ ಆ ಒಂದು ಬ್ರ್ಯಾಂಡ್ ಕಟ್ಟಿದ್ರೆ, ಆ ಒಂದು ಲೇಬಲ್ ಹಾಕಿದ್ರೆ, ನಾಳೆ ದಿನ ಆ ಪರಿಸ್ಥಿತಿ ಏನಾಗುತ್ತೆ, ಯಾವ ರೀತಿ ನೋಡಿ, ಸಂದೇಶ ಹೋಗುತ್ತೆ, ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನುವಂಥದ್ದು ಕೂಡ ಒಂದು ಸೂಕ್ಷ್ಮತೆ ಇರ್ಬೇಕಾಗುತ್ತಲ್ವಾ ಅದೆಲ್ಲರಿಗೂ ಕೂಡ. ನೋಡಿ, ನೀವು CCTVಯಲ್ಲಿ ನೋಡಿದ್ದೀರಿ ಪಿಕ್ಚರ್, ಮುಸ್ಲಿಮರು ಬಂದು ಇಬ್ರು ಮುಸ್ಲಿಂ ಮಹಿಳೆಯರು ಸಮೇತ ಅವರನ್ನು ಕೊಲೆ ಆದ ಕೂಡಲೇ ಅವರನ್ನು ಎಸ್ಕೇಪ್ ಆಗ್ಲಿಕ್ಕೆ ಹೇಗೆ ಹೋಗಬೇಕು ಅಂತ ಹೇಳುವಾಗ ಪುನಃ ಯಾರು ಮಾತನಾಡಬಾರ್ದು ಅಂತ ಹೇಳಲಿಕ್ಕೆ ಈ ಟೈಮ್ನಲ್ಲಿ ಆಗುದಿಲ್ಲ. ಈ ಟೈಮ್ನಲ್ಲಿ ಯಾವುದೇ ಆಗುದಿಲ್ಲ. ಯಾಕಂತ ಕೇಳಿದ್ರೆ ನೀವು ಸರಿ ಕಣ್ಣಾರೆ ಕಂಡು ಅದನ್ನು ಎಲ್ಲರೂ ಅದನ್ನು ಈ ಪಿಕ್ಚರ್ ಅನ್ನು ನೋಡಿದ್ದಾರೆ. ನಾವು ಯಾಕಂದ್ರೆ ಶರತ್ ಅವರಿಗೆ ಹೇಳಿದ್ದು 100% ಕರೆಕ್ಟ್. ಈ ಪೊಲೀಸ್ ಇಲಾಖೆಯು ಮಾದಕ ದ್ರವ್ಯವನ್ನು ನಿಲ್ಲಿಸಿದರೆ ಯಾವಾಗ್ಲೂ ಇಂಥ ಘಟನೆಗಳು ನಡೆಯುವುದಿಲ್ಲ. ಇಲ್ಲಿ ಕೇರಳ ನಮಗೆ ಬಾರ್ಡರ್ ಆದ ನಿಮಿತ್ತ ಕೇರಳದಿಂದ ಇದು ಸಪ್ಲೈ ಆಗ್ತದೆ. ಇದನ್ನು ಸರಿಯಾಗಿ ಎಲ್ಲಿ ಹೋಗ್ಬೇಕು, ಎಂತ ಹೋಗ್ಬೇಕು ಎಲ್ಲರಿಗೂ ಗೊತ್ತಿರ್ತದೆ. ಇದು ಯಾವಾಗ ನಮ್ಮ ಪೊಲೀಸ್ ಇಲಾಖೆಯು ನಿಲ್ಲಿಸ್ತದೆ ಅಲ್ಲಿವರೆಗೆ ಈ ಸಮಸ್ಯೆಯು ಸುಧಾರಲಿಕ್ಕೆ ಕಷ್ಟ ಉಂಟು. ಇವರಿಗೆ ಹುಸೇನ್ ಅವರೇ, ಪೊಲೀಸ್ ಇಲಾಖೆ ನಿಷ್ಕ್ರಿಯ ಆಗಿದೆಯಾ ಅಂತ? ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದ ಒಂದಷ್ಟು ಘಟನೆ ನಡೆದಾಗ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಶುರುವಾಗುವಂಥದ್ದು, ಅಥವಾ ಪೊಲೀಸ್ ಇಲಾಖೆ ನಿರ್ವಹಿಸುವಂತ ಗೃಹ ಸಚಿವರ ಮೇಲೆ ಕೂಡ ಒಂದಷ್ಟು ಬಿಜೆಪಿ ಮುಗಿ ಬೀಳುವಂಥದ್ದು. ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಸರ್ಕಾರ ಕೈಲಿ ಆಗ್ತಾ ಇಲ್ವಾ ಅಂತ? ಇಲ್ಲ, ಪೊಲೀಸ್ ಇಲಾಖೆ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ. ಕೆಲವೊಂದು ಅಲ್ಲಿ ಎಲ್ಲೋ ಒಂದು ಘಟನೆ ಆಗುತ್ತೆ. ಆದ್ರೆ ನಿನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ಅದು ಆಗ್ಬಾರ್ದಿತ್ತು, ಆಗಿದೆ. CCTVಯಲ್ಲಿ ಕಾಣ್ತಿದೆ. ಮುಸ್ಲಿಂ ಅವರು ಮಾಡಿದ್ರು, ಇನ್ನೊಬ್ರು ಮಾಡಿದ್ರು, ಅದು ಗೊತ್ತಿಲ್ಲ. ಅದನ್ನು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಯಾರೇ ಆಗಿರ್ಲಿ, ಜೀವನೇ, ಯಾವ ಜೀವ ಹೋದ್ರು ಅವ್ರ ತಂದೆ ತಾಯಿ ಕಣ್ಣೀರ್ ಹಾಕ್ಲೇಬೇಕಾಗುತ್ತೆ. ಅದಕ್ಕೆ ದಯಮಾಡಿ ನಾನು ಹೇಳೋದು ಒಂದೇ, ಎಲ್ಲರೂ ಈ ಹಿಂದೂ ಕಾರ್ಯಕರ್ತರು, ಮುಸ್ಲಿಂ ಕಾರ್ಯಕರ್ತರು ಇವೆಲ್ಲ ಬಿಡಿ. ಮನುಷ್ಯನಾಗಿ ನೋಡಿ. ಮನುಷ್ಯ ಸತ್ ಮೇಲೆ ಮನುಷ್ಯರಾಗಿ ಬದುಕಬೇಕಾದಂತ ಒಂದು ಅನಿವಾರ್ಯತೆ ನಾವು ಕಂಡ್ಕೊಳ್ಬೇಕಾಗಿದೆ. ಈಗ ಮಂಗಳೂರು ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಒಂದ್ ಕಾಲದಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ಜಿಲ್ಲೆ. ಶೈಕ್ಷಣಿಕವಾಗಿ ಆಗ್ಲಿ, ಬುದ್ಧಿವಂತಿಕೆಯಲ್ಲಿ ಆಗ್ಲಿ, ಮತ್ತು ವ್ಯಾಪಾರಸ್ಥರಾಗ್ಲಿ, ಅದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗುರುತಿಸಲ್ಪಟ್ಟಿರ್ತಕ್ಕಂಥ ಒಂದು ಜಿಲ್ಲೆ. ಇವತ್ತು ಏನಾಗಿದೆ, ಹಿಂದೂ ಮುಸ್ಲಿಂ ಇದೇ ಆಗ್ತಿದೆ ವಿನ ಅದನ್ನ ನಿಲ್ಲಿಸ್ಲಿಕ್ಕೆ ಯಾರು ಪ್ರಯತ್ನ ಪಡ್ತಿಲ್ಲ. ದಯಮಾಡಿ ನಾನು ಬಿಜೆಪಿಯವರಲ್ಲಿ ಹೇಳ್ತೀನಿ, ಮುಸ್ಲಿಂ ಏನು SDP ಏನೋ ಅವ್ರು ಇದ್ದಾರೆ, ಅವ್ರು ಕೂಡ ನಾನು ಮನವಿ ಮಾಡ್ಕೊಳ್ತೀನಿ, ಇದೆಲ್ಲ ಬಿಡಿ. ಸಾಯೋದು ಬಡ ಜನ ಮಕ್ಕಳು. ಹಾಗಾಗಿ ಇದನ್ನ ಮುಂದುವರಿಸಬೇಡಿ. ಶಾಂತಿಯುತವಾಗಿ ಎಲ್ಲರೂ ಕೂಡಿ ಬಾಳ್ತಕ್ಕಂಥ ಒಂದು ಸೌಹಾರ್ದತೆ ನಿರ್ಮಿಸ್ಬೇಕಂತ ನಾನು ಕಳಕಳಿಯಾಗಿ ನನ್ನ ಹಿಂದೂ ಸಹೋದರರಲ್ಲಿ, ಮುಸ್ಲಿಂ ಸಹೋದರಲ್ಲಿ ಮನವಿ ಮಾಡ್ತೇನೆ. ಪೊಲೀಸರು ಮಾತ್ರ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ. ಗುಂಪು ಹತ್ಯೆ ಆದ ತಕ್ಷಣನೇ 15 ಜನ ಯಾರಿದ್ದಾರೋ ಅವ್ರನ್ನ ಹಿಡಿದು ಹಾಕಿದ್ದಾರೆ. ಈಗ ಏನ್ CCTVಯಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಹತ್ಯೆ ವಿಚಾರದಲ್ಲಿ ಏನ್ CCTVಯಲ್ಲಿ ತೋರಿಸ್ತಿದ್ದಾರೋ ಅದು ತನಿಖೆ ಮುಂದುವರೆದಿದೆ. ತನಿಖೆ ಬಂದ್ಮೇಲೆ ಯಾರು ಮಾಡಿದಾರ ಅಂತ ಅರ್ಥ ಆಗುತ್ತೆ. ಸರ್, ಅದು ನಿಜವಾಗ್ಲೂ ಕೂಡ ಮಂಗಳೂರು ಭಾಗದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಆಗ್ಲೇ ಸುಹಾಸ್ ಅವ್ರು ಹೇಳ್ತಾ ಇದ್ರು, ಈ ಒಂದಷ್ಟು ಅಂದ್ರೆ ಈಗ ಏನು ಗಾಂಜಾ ಸೇರಿದಂತೆ ಈ ರೀತಿ ಒಂದಷ್ಟು ಚಟುವಟಿಕೆ ಕಡಿವಾಣ ಹಾಕಕ್ ಆಗ್ತಾ ಇಲ್ಲ ಪೊಲೀಸರ ಕೈಲಿ ಅಂತ. ನಿಜವಾಗ್ಲೂ ಆ ಪರಿಸ್ಥಿತಿ ಇದೆಯಾ ಮಂಗಳೂರು ಭಾಗದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ? ನೋಡಿ, ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಸುಮಾರು 1.5-2 ಕೋಟಿಗೂ ಹೆಚ್ಚು ಮೌಲ್ಯದ ಇಡೀ ರಾಜ್ಯದ ಗಾಂಜಾ ರ್ಯಾಕೆಟ್ ಮೊದಲು ಪತ್ತೆಯಾಗಿದ್ದು ಮಂಗಳೂರಲ್ಲಿ. ಅಲ್ಲಿಂದ ಅದು ಡೆಲ್ಲಿವರೆಗೆ ವಿಸ್ತರಿಸಿತು. ವಿದೇಶಿ ಪ್ರಜೆಗಳನ್ನು ಕೂಡ ಅರೆಸ್ಟ್ ಮಾಡಿದ್ರು. ಆ ನಂತರ ಬೆಂಗಳೂರು ಅಲ್ಲಿರುವಂತಹ ಜಾಲವನ್ನು ಕೂಡ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಬಹಳ ದೊಡ್ಡ ಕೇಸು 2024-25ನೇ ಸಾಲಿದ್ದು ರೀಸೆಂಟ್ ಆಗಿ ಹೆಚ್ಚು ಕಡಿಮೆ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ವರದಿಯಾಗಿತ್ತು. ಅದು ಬಹಳ ದೊಡ್ಡ ಕೇಸ್. ನೋಡಿ, 2 ಕಾರಣಕ್ಕೆ ಮಂಗಳೂರು ಅಥವಾ ಕರಾವಳಿ ಭಾಗ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ. ಒಂದು, ಡ್ರಗ್ಸ್ ತುಂಬಾ ಅದು ಬೇರ್ಬಿಟ್ಟಿದೆ. ಆಮೇಲೆ ಅದನ್ನ ನಾವು ಇವತ್ತು ಕೇರಳಕ್ಕೂ ಅಥವಾ ನಮ್ಮ ಬಾರ್ಡರ್ ಹತ್ರ ಇದೆ ಇಂಥದ್ದೆಲ್ಲ ಸಣ್ಣ ಪುಟ್ಟ ಕಾರಣಕ್ಕೆ ಸೀಮಿತ ಮಾಡುವ ಹಾಗಿಲ್ಲ. ಡ್ರಗ್ಸ್ ಇವತ್ತು ಎಲ್ಲೆಲ್ಲಿ ಇಂಪೋರ್ಟ್ ಆಗ್ತಾ ಇದೆ. ಆಮೇಲೆ ಅದು ನೆಟ್ವರ್ಕ್ ಒಂದೇ ರಾಜ್ಯಕ್ಕೂ ಒಂದು ಪ್ರದೇಶಕ್ಕೂ ಸೀಮಿತ ಆಗಿ ಇಲ್ಲ. ಎರಡನೇದು ಈ ಧರ್ಮ. ಹೇಗೆಂತ ಹೇಳಿದ್ರೆ ಧರ್ಮದಲ್ಲಿ ಪೈಪೋಟಿ ಶುರುವಾಗಿದೆ. ಆಮೇಲೆ ಒಂದು ಧರ್ಮದವರು
ಇನ್ನೊಂದು ಧರ್ಮದವ್ರಿಗೆ ಬ್ಯಾನ್ ಹಾಕ್ತಾರೆ. ಯಾವ ಧರ್ಮ ಎಲ್ಲರನ್ನೂ ಸೇರಿಸಿಕೊಂಡು ಮುಂದುವರಿಬೇಕು ಅಂತ ಹೇಳುವಂತ ಧರ್ಮ ನಮ್ಮ ಜಾತ್ರೆಯಲ್ಲಿ ಅವನು ಬರಬಾರದು. ಯಾರ ಮೇಲೆ? ಚುರುಮುರಿ ಮಾರುವವನ ಮೇಲೆ, ಅಥವಾ ಐಸ್ ಕ್ಯಾಂಡಿ ಮಾರುವವನ ಮೇಲೆ, ಇನ್ನೊಂದು ಸಣ್ಣ ಪುಟ್ಟ ಏನು ವ್ಯಾಪಾರ ಮಾಡ್ಕೊಂಡು ಬದುಕುವವನ ಮೇಲೆ. ಆಯ್ತು, ಜಿತ್ತಿಗೆ ಬಿತ್ತ ಇನ್ನೊಂದು ಧರ್ಮ ಏನ್ ಮಾಡುತ್ತೆ, ಸರಣಿ ಸರಣಿ ಮತ ಪ್ರಭಾಷಣಗಳು ಅದು ಇದು ಅಂತ ಹೇಳ್ಕೊಂಡು ಶುರು ಮಾಡ್ಕೊಂಡು ಎಲ್ಲಿ ಇಷ್ಟು ಸಮಯ ಎಲ್ಲಿತ್ತು ಈ ಪೈಪೋಟಿ? ಈ ಕಡೆ ಒಂದು ಬಣ್ಣದ ಧ್ವಜಗಳು ಇಳಿದ ತಕ್ಷಣ ಇನ್ನೊಂದು ಬಣ್ಣದ ಧ್ವಜ ಏರ್ತದೆ, ರಸ್ತೆ ಉದ್ದಕ್ಕೂ ಪತಾಕಿಗಳಾಗ್ತವೆ. ಒಂದು ಸೌಂಡ್ ಸಿಸ್ಟಮ್ ಗಿಂತ ಇನ್ನೊಂದು ಸೌಂಡ್ ಸಿಸ್ಟಮ್ ಜಾಸ್ತಿ ಆಗುತ್ತೆ. ಏನಾಗುತ್ತೆ, ಎರಡು ಗುಂಪುಗಳಲ್ಲಿ ಸರ್ ಹಿರಿಯರೆನಿಸಿಕೊಂಡಂತಹ ಆಯಾ ಧರ್ಮದ ಹಿರಿಯರೆನಿಸಿಕೊಂಡಂತಹ ಮುಖಂಡರೇ ಅವರ ನೆಕ್ಸ್ಟ್ ಜನರೇಷನ್ ಅನ್ನ ಈ ರೀತಿಯ ಟ್ರೈನಿಂಗ್ ಸ್ಕೂಲ್ಗಳಲ್ಲಿ ಬೆಳೆಸ್ತಾ ಇದ್ದಾರೆ. ಇದು ನಾನು ಒಂದು ಧರ್ಮಕ್ಕೆ ಸೀಮಿತ ಅಂತ ಹೇಳ್ತಾ ಇಲ್ಲ. ಈ ರೀತಿಯ ಪ್ರಚೋದನೆಗಳು ಎರಡೂ ಕಡೆಯಲ್ಲಿ ಆಗ್ತಾ ಇದ್ದಾವೆ. ಅಂಡ್ ವ್ಯವಸ್ಥಿತವಾಗಿರುವಂತಹ ಟ್ರೈನಿಂಗ್ ಸ್ಕೂಲ್ಗಳು ಕೆಲವರು ಬಹಿರಂಗವಾಗಿ ಮಾಡ್ತಿದ್ದಾರೆ, ಕೆಲವರು ಬಹಿರಂಗವಾಗಿ ಮಾಡ್ತಿದ್ದಾರೆ, ಕೆಲವರು ಕ್ಲೋಸ್ ಡೋರ್ ಅಲ್ಲಿ ಮಾಡ್ತಿದ್ದಾರೆ. ಎರಡರ ಪರಿಣಾಮ ಅಮಾಯಕರ ಸಾವು. ಸರ್, ನಮ್ಗೆ ಬೇಕಾಗಿರೋದು ಶೈಕ್ಷಣಿಕವಾಗಿ ನಾವು ಹೇಗೆ ಮೇಲ್ಸ್ತರದಲ್ಲಿ ಇವತ್ತು ಡೇಟಾದಲ್ಲಿದ್ದೇವೆ, ನಂಬರ್ನಲ್ಲಿದ್ದೇವೆ, ಅಥವಾ ನಮ್ಮ ಸರ್ಟಿಫಿಕೇಟ್ಗಳಲ್ಲಿದ್ದೇವೆ, ಹಾಗೇನೆ ನಮ್ಮ ಬೌದ್ಧಿಕವಾಗಿ ಮುಖ್ಯವಾಗಿ ನಮ್ಮ ಚಿಂತನೆನೇ ಬದಲಾಗಬೇಕು. ನಮ್ಮ ಟ್ರೈನಿಂಗ್ ಸ್ಕೂಲ್ಗಳು, ನಮ್ಮ ಧರ್ಮದ ಟ್ರೈನಿಂಗ್ ಸ್ಕೂಲ್ಗಳು ಯಾವುದೇ ಕಾರಣಕ್ಕೂ ಇಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ನಮ್ಗೆ ನೋಡಿ, ಸಣ್ಣ ಸಣ್ಣ ವಿಷಯಗಳು, ಒಂದೇ ಬಸ್ಸಲ್ಲಿ ಹುಡುಗ ಹೋದ್ರು ಅನ್ನೋ ಕಾರಣಕ್ಕೆ ಅವ್ರು ಬಸ್ಸನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಇಡ್ತಾರೆ. ಡಾಕ್ಟರ್ಗೆ ಯಾರೊಬ್ಬ ಹೊಡಿಲಿಕ್ಕೆ ಹೋದ ಅಂತ ಹೇಳಿದ ತಕ್ಷಣ ಅದನ್ನು ಧರ್ಮಕ್ಕೆ ತಂದಿರ್ತಾರೆ. ಹೊಡೆದ ಆರೋಪಿ ಅಥವಾ ಅವನು ತಪ್ಪಿತಸ್ಥ, ಅಥವಾ ಇಲ್ಲಿ ಕೊಲೆ ಮಾಡಿದವನು ಕೊಲೆಗಾರ. ಅದು ಯಾರಿರ್ಲಿ, ಸುಹಾಸನ್ ಕೊಂದವರಿರ್ಲಿ ಅಥವಾ ಅಶ್ರಫನ್ ಕೊಂದವರಿರ್ಲಿ, ನೀವು ಅವರನ್ನ ಆ ಕೆಲಸ ಮಾಡಿದಂತ ಅಪರಾಧಿ ಅಂತ ಪರಿಗಣಿಸಬೇಕೆ ವಿನಃ ಅವ್ನಿಗೆ ಧರ್ಮದ ಲೇಬಲ್ ಯಾಕೆ ಹಚ್ತೀರಿ? ನಮ್ಮ ಚಿಂತನೆಗಳು ಯಾವ ಸ್ವಾಮಿ ಬದಲಾಗೋದು? ಇಷ್ಟೇ ಸರ್, ಎರಡೂ ಗುಂಪುಗಳೆಲ್ಲ ನಾನು ವಿನಂತಿ ಮಾಡುವಂತದ್ದು. ನಮ್ಮ ಯುವಕರ ಟ್ರೈನಿಂಗ್ ಸ್ಕೂಲ್ಗಳು, ಅವುಗಳ ಮನಸ್ಥಿತಿಗಳು ಬದಲಾಗಬೇಕು. ನಮ್ಮ ವ್ಯಾಪಾರದ ಹೆಸರಿಗೆ ಯಾವುದೋ ಧರ್ಮದ ಲೇಬಲ್ ಹಚ್ಚಿ ಅವರನ್ನು ದೂರ ಇಡಿ, ಇವರನ್ನು ಬರ್ಲಿಕ್ಕೆ ಬಿಡಬೇಡಿ. ಸಂಜೆ ನೋಡಿದ್ರೆ ಒಟ್ಟಿಗೆ ಇರ್ತಾರೆ. ಪ್ರಭು ಸರ್, ಈಗ ಶರತ್ ಸರ್ ಅದೇ ಮಾತನ್ನ ಹೇಳಿದ್ರು, ಮತ್ತೊಂದ್ ಕಡೆ ಹುಸೇನ್ ಅವರು ಅದೇ ಮಾತಾಡಿದ್ರು. ಶರತ್ ಅವ್ರು ಹೇಳ್ತಿದಾರಲ್ಲ 100% ಸತ್ಯ ಇದೆ. ನಾವ್ ಮಾತಾಡ್ಬೋದಾ? ಮಾತಾಡಿ. ಶರತ್ ಸಾಹೇಬ್ರು ಹೇಳ್ತಿದಾರಲ್ಲ 100% ಕರೆಕ್ಟ್ ಆಗಿದೆ. ನಾವು ಯಾವುದೇ ಒಂದು ವ್ಯಾಪಾರವಾಗ್ಲಿ, ಇನ್ನೊಂದು ಕೊಲೆ ಆಗ್ಲಿ, ಇನ್ನೊಂದಾಗ್ಲಿ, ಎಲ್ಲವಕ್ಕೂ ಧರ್ಮ ತಳಕ್ ಹಾಕೋದು ಕಾಂಗ್ರೆಸ್ನವ್ರು ಅಲ್ಲ, ಬಿಜೆಪಿಯವರೇ. ಇದು ಹಿಂದೂ ಕಾರ್ಯಕರ್ತ, ಅದು ಮುಸ್ಲಿಂ ಕಾರ್ಯಕರ್ತ, ಈ ರೀತಿ ಧರ್ಮದ ನಡುವೆ ಬೆಂಕಿ ಹಚ್ಚೋ ಕೆಲಸ ಬಿಜೆಪಿಯವರು ಸುಮ್ನಿದ್ರೆ ಇಡೀ ಮಂಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿ ಎಲ್ಲರೂ ಕೂಡಿ ಬಾಳ್ತಕ್ಕಂತ ಒಂದು ಅಹಿಂಸಾ ಚಟುವಟಿಕೆಗಳು ನಡೆಯುತ್ತೆ. ಎಲ್ಲರೂ ಕೂಡಿ ಬಾಳ್ತಕ್ಕಂತ ಒಂದು ಸಂದೇಶವನ್ನು ನಾವೆಲ್ಲರೂ ಕೊಡಬೇಕಾಗಿದೆ. ಬಿಜೆಪಿಯವರು ಇದನ್ನ ಬಿಡಬೇಕು ಅಂತ ನಾನು ಮನವಿ ಮಾಡ್ತಿದ್ದೇನೆ. ಪ್ರಭು ಸರ್, ಇದರಲ್ಲಿ ಅಂದ್ರೆ ಬಿಜೆಪಿಯ ಪಾತ್ರ ಸಂಬಂಧಪಟ್ಟಂತೆ ಕೂಡ ಹುಸೇನ್ ಅವರು ಹೇಳಿರುವಂತದ್ದು, ಇದ್ರಲ್ಲಿ ರಾಜಕಾರಣ ಬಿಟ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರುವಂತದ್ದು. ಇವನ್ ನೀವೇನು ಸಲಹೆ ಅಥವಾ ಅಭಿಪ್ರಾಯ ಕೊಡಕ್ ಬರ್ತೀರ? ಇದು ಒಂದು ರೀತಿಯಲ್ಲಿ ಮುಂದಿನ ಜನರೇಷನ್ಗೆ, ಮುಂದಿನ ಪೀಳಿಗೆಗೆ ಒಂದು ಸಂದೇಶ ಹೋಗ್ಬೇಕು, ಏನಂತ ಹೇಳಕ್ ಬಯಸ್ತೀರಾ? ನೋಡಿ, ಈಗ ಹುಸೇನ್ ಅವರು ಹೇಳಿದ್ದನ್ನು ಈಗ ಇಲ್ಲಿ ಹೇಳಿದ್ರು, ಇದನ್ನೊಂದು ಅವರು ರಮಾನಾಥ್ ರೈ ಮತ್ತೆ ಹರೀಶ್ ಅವರಿಗೆ ಹೇಳಿದ್ರೆ ಭಾರಿ ಒಳ್ಳೇದಿತ್ತು. ಯಾಕಂದ್ರೆ 3-4 ದಿನದ ಮುಂಚೆ ಹುಸೇನ್ ಅವರಿಗೆ ಗೊತ್ತುಂಟ ಇಲ್ವಾ, ಅವರಿಬ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಈ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡಿದ್ರು. ಅವ್ರೇನ್ ಮಾಡ್ಬೇಕಂತ ಇರ್ಲಿಲ್ಲ, ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ ನಾ ಹೇಳ್ತೇನೆಂದ್ರೆ, ಅವರು ಯಾವಾಗ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಅರೆಸ್ಟ್ ಮಾಡಬೇಕು, ಹಿಂದೂಗಳನ್ನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಕೆಲವು ಹೆಸರುಗಳನ್ನು ಹೇಳಿಕೊಂಡು ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡಿದ್ರ, ಆಗ ಅಲ್ಲಿ ಅವರಿಗೆ ಗೊತ್ತಾಯ್ತು. ಯಾಕಂದ್ರೆ ಇಲ್ಲಿ ಧರ್ಮದ ಬಗ್ಗೆ ರಮನಾಥ್ ರೈ ಕೂಡ, ಹರೀಶ್ ಕುಮಾರ್ ಕೂಡ ಹಿಂದೂಗಳೇ. ಮಾತಾಡ್ಲಿಲ್ಲ ಹುಸೇನ್ ಅವರೇ, ಅಲ್ಲ ಹೇಳ್ತಿರೋದು ಅವರು ಕೂಡ ಹಿಂದೂಗಳೇ. ಅಲ್ಲ, ಅವ್ರು ಮಾತಾಡಿದ ನೀವು ನೋಡಿ, ಅಲ್ಲ ನಾನ್ ಹೇಳ್ತಿರೋದು ಅವರು ಕೂಡ ಹಿಂದೂಗಳೇ. ರಮನಾಥ್ ರೈ ಕೂಡ ಹಿಂದೂನೇ, ಹರೀಶ್ ಕುಮಾರ್ ಹಿಂದೂಗಳೇ. ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಹಿಂದೂ ನಾಯಕರೆಲ್ಲ ಹಿಂದೂಗಳೇ. ಓಕೆ, ನೀವು ಇವತ್ತು ಬಾರಿ ಬೇಜಾರದಲ್ಲಿ ಹೇಳಿದ್ರಿ, ಸುಹಾಸಿಗೆ ಹತ್ಯೆ ಆದದ್ದು ಸಮೇತ ನಾನು ಖಂಡಿಸ್ತೇನೆ ಅಂತ ಹೇಳಿದ್ರು. ನಿಮ್ಮ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ರಮಾನಾಥ್ ರೈಗಳು ಇರ್ಬೋದು, ಅಥವಾ ನಿಮ್ಮ ಅಧ್ಯಕ್ಷರಿರ್ಬೋದು, ಯಾರೂ ಸಮೇತ ಈ ಮರ್ಡರ್ ಆದ ಕೂಡಲೇ ಖಂಡಿಸ್ಲಿಲ್ಲ ಹುಸೇನ್ ಅವರೇ, ನೆನಪಿಡಿ. ಈಗ ಶರತ್ ಅವರು ಹೇಳಿದ್ದನ್ನು ಕೇಳಬೇಕಾದ್ರೆ, ಒಂದು ನಿಮಿಷ, ಶರತ್ ಅವರು ಹೇಳಿದ್ದನ್ನು ಏನು ಇದ್ರೆ ಸಹ ಏನೇ ಆಗ್ಲಿ, ಯಾರದ್ದು ಕೊಲೆ ಆದ್ರೆ ಸಮೇತ ಅವರ ಅಪ್ಪ ಅಮ್ಮನಿಗೆ ಮತ್ತೆ ನಮ್ಮ ಸಮಾಜಕ್ಕೆ ಒಬ್ಬನನ್ನು ನಾವು ಕಳ್ಕೊಂಡಾಗೆ, ಆಗ ಅವರು ಖಂಡಿಸಬಹುದಿತ್ತು. ಅವರು ಮಾತನಾಡ್ಲೇ ಇಲ್ಲ. ನೀವು ಬೇಕಾದ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸ್, ಒಂದು ನಿಮಿಷ, ಡಿಸ್ಟ್ರಿಕ್ಟ್ ಆಫೀಸ್ ನಲ್ಲಿ ನಮ್ಮ ಅಲ್ಲಿನ ಜಿಲ್ಲಾ ಸಚಿವರು ನಿನ್ನೆನೆ ಅದಕ್ಕೆ
ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲ, ಜಿಲ್ಲಾ ಪ್ರತಿಕ್ರಿಯೆ ಎಲ್ಲ ಸಚಿವರು ನಾನು ದಿನೇಶ್ ಗುಂಡೂರಾವ್ ಸಾಹೇಬರು ಖಂಡಿಸ್ಲಿಲ್ಲ. ಪ್ರತಿಕ್ರಿಯೆ ಇಲ್ಲ, ಕೊಟ್ಟಿದ್ದಾರೆ. ಅಲ್ಲಲ್ಲ, ಕೇಳಿ, ನಾನು ಹೇಳಿದ್ದು ಇಲ್ಲ ಯಾವಾಗ ಇವರು 3 ದಿನ ಮಾಡಿದ್ರಲ್ಲ, 3 ದಿನದ ಮೊದಲು ಮಾಡಿದ ಪ್ರೆಸ್ ಕಾನ್ಫರೆನ್ಸ್, ಈಗ ಇವತ್ತು ಅವರದ್ದು ಮರ್ಡರ್ ಆಯ್ತು, ಇದಾಯ್ತು, ಒಂದು ಜನ ಆದ್ರೂ ಬಂದು ಸಾಂತ್ವನ ಹೇಳುದಾಗ್ಲಿ, ಬಂದು ಮಾತನಾಡುದಾಗ್ಲಿ ಮಾಡುದಿಲ್ಲ. ಶರತ್ ಅವರು ಹೇಳಿದ್ದು ಸರಿ, ಅವರು ಬಂದು ಸಾಂತ್ವನ ಹೇಳಿದ್ರೆ, ಇಂಥದ್ದು ನಡೆಯುವಾಗ ಸಾಂತ್ವನ ಹೇಳಿದ್ರೆ ಇಂಥದ್ದು ನಡೆಯುವುದಿಲ್ಲ. ಆದ್ರೆ ಇದು ಬಿಜೆಪಿಯವರಿಗೆ ಮಾತ್ರ ಸಲ್ಲಿದ್ದು ಅಂತ ಹೇಳಿ ಒಬ್ರು, ಯಾಕಂತ ಹೇಳಿದ್ರೆ ನಿಮ್ಗೆ ವೋಟ್ ಬ್ಯಾಂಕಿನಗೋಸ್ಕರ ಅದನ್ನ ನೀವೇ ಕ್ರಿಯೇಟ್ ಮಾಡೋದಲ್ಲ, ಅದು ನಮ್ಮವರೇ ಅಂತ ನೀವೇ ಕ್ರಿಯೇಟ್ ಮಾಡೋದಲ್ಲ, ಹಾಗಾಗಿ ಯಾರು ಬರಲ್ಲ. ನೋಡಿ, ಶರತ್ ಅವರೇ ನೀವು ಇದನ್ನ ವೋಟ್ ಇವ್ರೆ ಕೇಳಿ, ಇದನ್ನ ನೀವೇ ಕ್ರಿಯೇಟ್ ಮಾಡೋದಲ್ಲ. ಹಿಂದೂ ಕಾರ್ಯಕರ್ತ ಬಜರಂಗ ದಳ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ ನೀವೇ ತಾನೇ ಕ್ರಿಯೇಟ್ ಮಾಡೋದು. ಮೊನ್ನೆ ಪೊಲೀಸ್ ಇಲಾಖೆ ಹೇಳಿದೆ, ನಮ್ಗೆ ಮೇಲಿಂದ ಪ್ರೆಷರ್ ಉಂಟು, ಏನಾದ್ರೂ ನೀವು ಸಮೇತ ನೀವು ಇದು ಒಬ್ಬ ಮನುಷ್ಯ ಸತ್ತ ಅಂತೇಳಿ ಸುಮ್ಮನಿದ್ ಬಿಡಿ, ಎಲ್ಲರೂ ಬರ್ತಾರೆ. ಕೇಳಿ, ಪ್ರತಿಭಟನೆ ಮಾಡಿದ್ರೆ ಸಮೇತ ನೀವು ಕೇಸ್ ಹಾಕೊಳ್ತೀರಿ, ಎಲ್ಲ ಕೇಸುಗಳನ್ನ ಹಾಕ್ತಾರೆ, ಏನು ಮಾಡ್ಲಿಕ್ಕೂ ಬಿಡುದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಕಮಿಷನರೇ ನಮ್ಮ ಹತ್ರ ಹೇಳ್ತಾರೆ, ನಂಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಂಗೆ ಮೇಲಿಂದ ಪ್ರೆಷರ್ ಉಂಟು ಹೇಳ್ತಾರೆ. ನೀವು ಈ ರೀತಿಯಾಗಿ ಸರ್ಕಾರ ನಡೆಸಿದ್ರೆ ಯಾವಾಗ್ಲೂ ನಮ್ಮ ಹಿಂದೂ ಯುವ ಕಾರ್ಯಕರ್ತರು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತದ? ಅದನ್ನು ನೀವು ನೀವೇ ಹೇಳ್ತಿರಲ್ಲ ಹಿಂದೂ ಕಾರ್ಯಕರ್ತರು ಅಂತೇಳಿ, ಈಗ ನೀವೇ ತಾನೇ ಹೇಳ್ತಿರೋದು ಹಿಂದೂ ಕಾರ್ಯಕರ್ತರು ಅಂತೇಳಿ. ಪೊಲೀಸ್ ಇಲಾಖೆಗೆ ಬಿಡಿ ಇವೆಲ್ಲ ಹಿಂದೂ ಕಾರ್ಯಕರ್ತರು, ಮುಸ್ಲಿಂ ಕಾರ್ಯಕರ್ತರು ಇವೆಲ್ಲ ಬಿಡಿ, ಒಂದಾಗಿ ಮನುಷ್ಯ ಅಂತ ಒಂದಾಗಿ ನೋಡಿ, ಅವಾಗ ಎಲ್ಲವೂ ಸರಿ ಹೋಗುತ್ತೆ. ಹಿಂದೂ ಧರ್ಮ ಅದನ್ನೇ ಹೇಳುದ್ರಿ, ನಮ್ಮ ಧರ್ಮ ಹೇಳುದೇ ಅದೇ, ಎಲ್ಲರನ್ನು ನಾವು ಸರ್ವೇ ಜನ ಸುಖಿನೋಭವ ಅಂತ ಹೇಳುವವರು, ನಾವು ಒಂದೇ ಪಾಲಿಸ್ತಿಲ್ವಲ್ಲ. ಅಲ್ಲ ಪ್ರಭು ಅವರೇ, ಉಸ್ಮಾನರೇ, ಇಲ್ಲಿ ಕೊಲೆ ಆದಂತ ಕುಟುಂಬ, ಕೊಲೆ ಆದ ನಂತರ ಅವರ ಕುಟುಂಬದ ಪರಿಸ್ಥಿತಿ, ಅವರ ತಂಗಿ ತಾಯಿಯವರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಕೂಡ ಬಹಳ ಯೋಚನೆ ಮಾಡಬೇಕು. ಅದಕ್ಕೆ ಇದು ಹಿಂದೂ ಮುಸ್ಲಿಮು ಮತ್ತೊಂದು ಧರ್ಮ ಜಾತಿ ಇವೆಲ್ಲವೂ ಕೂಡ ಬಿಟ್ಟು ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆ ಆಗ್ಬೇಕು ಅನ್ನೋದು ಮೊದಲು ಯೋಚನೆ ಮಾಡಬೇಕು. ಮತ್ತು ಜೊತೆಗೆ ಕರಾವಳಿ ಭಾಗದಲ್ಲಿ ಈ ರೀತಿ ಘಟನೆಗಳ ಬಗ್ಗೆ ಚರ್ಚೆ ಆಗ್ತಾ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ದುರಂತನೆ ಅಂತ ಹೇಳ್ಬೋದು. ನೀವೇ ಈ ಸ್ಟಾರ್ಟ್ ಆಗೋ ಮುಂಚೆ ಒಂದ್ ಮಾತು ಹೇಳಿದ್ರು, ಸ್ಪೆಷಲ್ ಫ್ಲೈಟ್ ಅಲ್ಲಿ ವಿಜೇಂದ್ರ ಬಂದ್ರು, ಅಶೋಕ್ ಬಂದ್ರು ಅಂತ ಹೇಳಿ, ಹೌದಾ? ಅದೇ ಮಂಜುನಾಥ್ ರಾವ್ ಪಾಲ್ಗಾಮಲ್ಲಿ ಹತ್ಯೆ ಆದ್ರಲ್ಲ, ಶಿವಮೊಗ್ಗಕ್ಕೆ ಬಂದ್ರ? ಹೋಗಿದ್ದಾರೆ, ನೀವು ನೋಡ್ಲಿಲ್ಲ ಏನ? ನಿಮ್ಗೆ ತಿಳಿಸ್ಲಿಲ್ಲ ಏನ? ಹೋಗಿ ಮಾತಾಡಿ ಬಂದಿದ್ದಾರೆ. ನಾನು ಎಲ್ಲರೂ ವಾಚ್ ಮಾಡ್ತಾ ಇದ್ದೀನಿ. ಅಲ್ಲಲ್ಲ, ಮಾತಾಡಿದ್ದಾರೆ. ಅಲ್ಲ 25 ಲಕ್ಷ ರೂಪಾಯಿ, ವಿಜೇಂದ್ರ ಅವರು ಇವತ್ತು 25 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, 25 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ಅದೇ ಮಂಜುನಾಥ್ ರಾವ್ ಮನೆಗೆ ಘೋಷಣೆ ಮಾಡಿದ್ರಾ? ಪಾಲ್ಗಾಮಲ್ಲಿ ಹತ್ಯೆ ಆದ್ರಲ್ಲ ಮಂಜುನಾಥ್ ರಾವ್ ಶಿವಮೊಗ್ಗದವರು, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ತಕ್ಷಣ 10 ಲಕ್ಷ ರೂಪಾಯಿ ಘೋಷಣೆ ಮಾಡ್ತು. ವಿಜೇಂದ್ರ ಅವರು 25 ಲಕ್ಷ ಘೋಷಣೆ ಮಾಡಿದ್ರು ಇವತ್ತು ಮಂಗಳೂರಲ್ಲಿ ಬಂದು. ಅದೇ ಮಂಜುನಾಥ್ ರಾವ್ ಮಾಡಿದ್ರಾ? ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ರಾಜಕೀಯ ತಿರುವನ್ನು ತೆಗೆದುಕೊಳ್ತಾ ಇರುವಂಥದ್ದು, ಇದು ಮುಂದೆ ಎಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ನಿಜಕ್ಕೂ ಕೂಡ ಆತಂಕದ ಜೊತೆಗೆ ಒಂದು ರೀತಿಯಲ್ಲಿ ಚರ್ಚೆಯ ವಿಚಾರ ಆಗಿರುವಂಥದ್ದು. ಆದರೆ ಒಂದಂತೂ ಬಹಳ ಸತ್ಯ, ಅದು ಯಾವ ಧರ್ಮದವರೇ ಕೂಡ ಆಗಿರಲಿ, ಕೊಲೆಯಾದಂತಹ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ, ಅವರ ತಾಯಿ, ಅವರ ತಂಗಿ, ಅವರ ಮನೆಯ ಕುಟುಂಬದ ಪರಿಸ್ಥಿತಿ ಏನಾಗಿರುತ್ತೆ, ಅದಕ್ಕೆ ಯಾರು ಹೊಣೆ ಆಗ್ತಾರೆ? ನಿಜವಾಗ್ಲೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಅದರ ಸತ್ಯಾಂಶ ತನಿಖೆಯಿಂದ ಹೊರಬರಬೇಕು. ರಾಜಕೀಯ ಕಾರಣಕ್ಕೋಸ್ಕರ, ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಮತ್ತೊಂದು ಪಕ್ಷ ಇರಲಿ, ರಾಜಕೀಯ ಕಾರಣಕ್ಕೋಸ್ಕರ ಈ ಕೊಲೆಗಳು ಧರ್ಮ ರಾಜಕೀಯ ಅಂತ ತಿರುವಂತೆ ಎತ್ಕೊಂಡು ಅದರ ನಿಜವಾದ ತನಿಖೆ ದಾರಿ ತಪ್ಪಿದ್ರೆ ಖಂಡಿತವಾಗ್ಲೂ ಕೂಡ ಅದೊಂದು ರೀತಿಯಲ್ಲಿ ದುರಂತದ ವಿಚಾರನೂ ಕೂಡ ನೋಡ್ಬೇಕು. ತನಿಖೆಯ ನಂತರದಲ್ಲಿ ಯಾವೆಲ್ಲ ಸತ್ಯಾಂಶ ಹೊರ ಬೀಳುತ್ತೆ ಅನ್ನೋದನ್ನ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.